ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಕನ್ನಡ ಡಿಜಿಟಲ್. ನಾನು ರಘುರಾಜ್. ಇವತ್ತು ಮಕ್ಕಳನ್ನ ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ ಪೋಷಕರು ಸಾಕಷ್ಟು ಕ್ರಮಗಳನ್ನ ಕೈಗೊಳ್ತಾರೆ. ಆದ್ರೂ ಕೂಡ ಕೆಲವೊಂದು ಮಕ್ಕಳು ತಂದೆ ತಾಯಿಯ ಒಂದು ಮಾತನ್ನ ಕೇಳದೆ ಸಾಕಷ್ಟು ಏನೋ ಒಂದು ಆಟಕ್ಕೆ ಇಳಿದು ತಂದೆ ತಾಯಿಗೆ ಒಂದು ಸಾಕಷ್ಟು ಕಷ್ಟಕರ ಸಂದರ್ಭವನ್ನು ಕೂಡ ಈ ಒಂದು ಮಕ್ಕಳ ಒಂದು ಆಟೋಟೋಪದಿಂದ ಉಂಟಾಗ್ತಿರುವಂಥದ್ದು. ಇದೇ ಒಂದು ನಿಟ್ಟಿನಲ್ಲಿ ಏನು ವಯಸ್ಸಿಗೆ ಬಂದಂತಹ ಮಗ ಮಾತು ಕೇಳ್ತಾ ಇಲ್ಲ ಅಂತ ನಿಟ್ಟಿನಲ್ಲಿ ಕೋಲಾರದಲ್ಲಿ ತಂದೆಯೊಬ್ಬರು ಕೈಗೊಂಡಿರುವಂತಹ ಒಂದು ಕಾರ್ಯದಿಂದ ಸಾಕಷ್ಟು ಈಗ ನೋವುಂಟು ಆಗ್ತಾ ಇರುವಂಥದ್ದು. ಜೊತೆಗೆ ಅದೊಂದು ಅಮಾನವೀಯ ಘಟನೆ ಅಂತಾನೆ ಎಲ್ಲರೂ ಕೂಡ ಅದನ್ನ ಬಣ್ಣಿಸ್ತಾ ಇರುವಂಥದ್ದು. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಕೆಸರನಹಳ್ಳಿ ಅಂತಕ್ಕಂಥ ಒಂದು ಕುಗ್ರಾಮದಲ್ಲಿ ಏನು ವಾಸ ಮಾಡ್ತಾ ಇದ್ದಂತಹ ರಾಜಶೇಖರಪ್ಪ ಮತ್ತೆ ಅವರ ಒಂದು ಸಂಬಂಧಿಕರಿದ್ದಾರೆ. ಅವರ ಮಗ ಶಿವಕುಮಾರ್ ಏನು ತಂದೆ ಮೇಲೆ ಜಗಳವನ್ನು ಮಾಡಿದ ಮತ್ತೆ 2 ಬಾರಿ ಹಲ್ಲೆಯನ್ನ ಮಾಡ್ದ ಅನ್ನೋ ಒಂದು ದೃಷ್ಟಿಯಿಂದ ಮಗನನ್ನ ಒಂದು ಒಂಟಿ ಕೋಣೆಯಲ್ಲಿ ಕಳೆದ 5 ವರ್ಷದಿಂದ ಆ ಒಂದು ಕೋಣೆಯಲ್ಲಿ ಕೂಡಿ ಹಾಕಿ ಅವರಿಗೆ ಸರಿಯಾಗಿರ್ತಕ್ಕಂಥ ಒಂದು ಆರೈಕೆಯನ್ನ ಮಾಡಿದೆ. ಮತ್ತೆ ಒಟ್ಟಿಗೆ ಊಟವನ್ನು ಕೂಡ ಹಾಕದಲ್ಲೇ ಅವರಿಗೆ ಸಾಕಷ್ಟು ಒಂದು ಹಿಂಸೆಯನ್ನ ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಮಾತು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಏನು ಬಂಗಾರಪೇಟೆ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವರಿಗೆ ಸ್ಥಳೀಯರು ಕೊಟ್ಟಂತಹ ಒಂದು ಮಾಹಿತಿ ಆಧಾರದಲ್ಲಿ ಅವರು ಸಾಕಷ್ಟು ಕಾರ್ಯಪ್ರವೃತ್ತರಾಗಿ ತಹಶೀಲ್ದಾರ್ ಆಗಿರ್ತಕ್ಕಂಥ ರಶ್ಮಿಯವರಾಗಿರ್ಬೋದು ಮತ್ತೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಆಗಿರ್ತಕ್ಕಂಥ ಅಂಜಲಿ ಅವರ ನೇತೃತ್ವದಲ್ಲಿ ಒಂದು ವಿಶೇಷವಾಗಿ ಒಂದು ಕಾರ್ಯಾಚರಣೆ ನಡೆಸಿ ಏನು ಕೆಸರನಹಳ್ಳಿ ಗ್ರಾಮದ ಏನು ರಾಜಶೇಖರಪ್ಪ ಅಂತಕ್ಕಂಥ ಒಂದು ಅವರ ಒಂದು ಮನೆಯಲ್ಲಿ ಕುಡಿ ಹಾಕಿರ್ತಕ್ಕಂಥ ಒಂದು ಶಿವಕುಮಾರ್ ಅವ್ರನ್ನ ಅವರು ರಕ್ಷಣೆ ಮಾಡ್ತಾರೆ. ಅವರು ನೋಡಿದಂತಹ ಒಂದು ಸ್ಥಳ ಹೇಗಿತ್ತು ಅಂತಂದ್ರೆ ಆ ಒಂದು ಕೋಣೆ ಸಾಕಷ್ಟು ವರ್ಷಗಳಿಂದ ಯಾವುದೇ ರೀತಿಯಾದಂತಹ ಒಂದು ನಿರ್ವಹಣೆ ಕೂಡ ಆಗಿರಲಿಲ್ಲ. ಅಲ್ಲಿ ಸಾಕಷ್ಟು ಒಂದು ಹಳೆಯದಾಗಿರ್ತಕ್ಕಂಥ ವಸ್ತುಗಳು ಮತ್ತೆ ಬಟ್ಟೆ ಬರೆಯನ್ನು ಕೂಡ ಹಾಕಿದ್ರು. ಇಂತಹ ಒಂದು ಪರಿಸ್ಥಿತಿ ಇರ್ತಕ್ಕಂಥ ಒಂದು ಕೋಣೆಯಲ್ಲಿ ಶಿವಕುಮಾರ್ನನ್ನ ಬಂಧಿಸಲಾಗಿತ್ತು ಅಂತಕ್ಕಂಥ ಒಂದು ಮಾಹಿತಿ ಕೂಡ ಇರುವಂತದ್ದು. ಅವರು ಏನು ದೈಹಿಕವಾಗಿ ಸಾಕಷ್ಟು ಸೊರಗಿ ಹೋಗಿದ್ರು ಮತ್ತೆ ಅವರಿಗೆ ಯಾವುದೇ ರೀತಿಯಾದಂತಹ ಒಂದು ಆರೋಗ್ಯ ಕೂಡ ಉತ್ತಮವಾಗಿರ್ಲಿಲ್ಲ. ಹಾಗಾಗಿನೇ ಅಸ್ವಸ್ಥರಾಗಿರ್ತಕ್ಕಂಥ ಶಿವಕುಮಾರ್ ಅವ್ರನ್ನ ಕೂಡಲೇ ಒಂದು ಆಂಬುಲೆನ್ಸ್ ಸಹಾಯದಿಂದ ಬಂಗಾರಪೇಟೆ ಸರ್ಕಾರಿ ಆಸ್ಪತ್ರೆಗೆ ಅವ್ರನ್ನ ಸಾಗಿಸಲಾಯಿತು. ಅವ್ರನ್ನ ಈಗಾಗಲೇ ಏನು ಸರ್ಕಾರದ ವತಿಯಿಂದ ಅಂದ್ರೆ ತಾಲೂಕು ಆಡಳಿತ ವತಿಯಿಂದಾನೇ ಅವ್ರನ್ನ ಈಗ ಆರೈಕೆ ಮಾಡ್ತಾ ಇರುವಂತದ್ದು. ಈ ಸಂಬಂಧಪಟ್ಟಂತ ಈಗಾಗಲೇ ಕುಟುಂಬಸ್ಥರು ಸಹ ಒಂದು ಮಾತನ್ನ ಹೇಳ್ತಾರೆ. ಏನು ಶಿವಕುಮಾರ್ ಹೇಳಿದರೆ ಅವರು ತಂದೆ ಸೇರಿದಂತೆ ಕುಟುಂಬಸ್ಥರ ಮೇಲೆ ಹಲ್ಲೆಗೆ ಮುಂದಾಗ್ತಾ ಇದ್ದ ಮತ್ತೆ ಏಕವಚನದಲ್ಲಿ ಮಾತಾಡುವಂಥದ್ದು ಮತ್ತೆ ಹಲ್ಲೆನ ಮಾಡೋದಲ್ದೇ ಸ್ಥಳೀಯವಾಗಿ ಅಸಭ್ಯವಾಗಿ ಮೈ ಮೇಲೆ ಬಟ್ಟೆ ಬರೆ ಇಲ್ದೇ ಓಡಾಡ್ತಾ ಇದ್ದ. ಹೀಗಾಗಿನೇ ಅವರನ್ನ ಒಂದು ಕೋಣೆಯಲ್ಲಿರಿಸಿ ನಾವು ಸರಿಯಾಗಿ ಆರೈಕೆಯನ್ನ ಮಾಡ್ತಾ ಇದೀವಿ ಅಂತಕ್ಕಂಥ ಒಂದು ಮಾತನ್ನ ಏನು ಅವರ ಸಹೋದರ ಆಗಿರ್ತಕ್ಕಂಥ ಮಂಜುನಾಥ್ ಅವರು ಹೇಳ್ತಾ ಇರುವಂಥದ್ದು. ಸರ್ ನಿಮ್ಮ ಸಲ ತೋರಿಸಿದ್ವಿ. ಆಮೇಲೆ ಮನೆ ಬಿಟ್ಟು ಓಡೋಗ್ಬಿಟ್ಟಿದ್ರು. ಒಂದು ತಿಂಗಳು 2 ತಿಂಗಳು ನಮ್ಗೆ ಸಿಕ್ಕಿಲ್ಲ. ಆಮೇಲೆ ಎಲ್ಲ ಆಕ್ಸಿಡೆಂಟ್ ಆಗಿತ್ತು. ಎಲ್ಲೋ ಹಾಸ್ಟೆಲ್ ಜಾಗದಲ್ಲಿ ಹಾಕಿದ್ವಿ. ಅದು ಪೇಪರಲ್ಲಿ ಬಂದಿತ್ತು. ಪೇಪರಲ್ಲಿ ಬಂದಮೇಲೆ ನಮ್ಗೆ ಗೊತ್ತಾಗಿದ್ದು ಈ ಥರ ಆಕ್ಸಿಡೆಂಟ್ ಆಗಿದೆ, ಈ ಥರ ಅಡ್ರೆಸ್ ಬಂತು. ಆಮೇಲೆ ಪೊಲೀಸರ ಮುಖಾಂತರ ಹೋಗ್ಬಿಟ್ಟು ಕರ್ಕೊಬಂದು ನಾವು ಜಲಪ ಹಾಸ್ಪಿಟಲ್ ತೋರಿಸಿ ಆಮೇಲೆ ಅದಕ್ಕೆ ಕಾಲಾಗಲ್ಲ ನಡೆಯೋದಕ್ಕೆ ತಗೊಬಂದು ಮನೆಯಲ್ಲಿ ಇಕ್ಕಿದ್ವಿ ಸರ್. ಊಟ ಸರ್ ಕೂಡಾಕಿಲ್ಲ ಸರ್. ಯಾಕಂದರೆ ಅದನ್ನ ಬಟ್ಟೆ ಬಿಚ್ಕೊಂಡು ಆಚೆ ಕಡೆ ಬರುತ್ತದೆ. ಹೆಂಗಸರು ಅವರು ಇರೋ ರೋಡಲ್ಲಿ ಓಡಾಡ್ತಾಯಿದ್ದಾರೆ. ನಮಗೂ ಸುಮಾರು ಸಾರಿ ಕಂಪ್ಲೇಂಟ್ ಮಾಡಿದ್ರು. ವಯಸ್ಸು ಹುಡುಗಿರು ಅಂತ ಇದ್ದವರೆಲ್ಲ ಬರ್ತಾರೆ. ಇಲ್ಲ ಈಗ ಆಚೆ ಕಡೆ ಬಂದು ಮಾಡ್ಕೊಬಿಟ್ಟು ಬಟ್ಟೆ ಬಿಚ್ಚಿಬಿಟ್ಟು ಊಟ ಕೊಡ್ತೀವಿ ಸರ್. ಆಕ್ಸಿಡೆಂಟ್ ಆಗಿದ್ದರಿಂದ ಅಷ್ಟೇ ಸರ್. ಸರ್ ಆಸ್ತಿ ಏನಿಲ್ಲ ಸರ್. ಯಾರಿಗೆ ಬಿ ಸರ್ ಆಸ್ತಿ ಬೇಕು ಸರ್. ಇರೋವರೆಗೂ ದೇವ್ರು ಚೆನ್ನಾಗಿದ್ರೆ ಸಾಕು ಸರ್. ತಿನ್ನೋದು ಊಟ ಐತೆ ನಮ್ಗೆ ಅಷ್ಟೇ ಸಾಕು ಸರ್. ನೆಮ್ಮದಿ 3 ಹೊತ್ತು ಊಟ ಸಿಕ್ಕ ಸಾಕು ಅಷ್ಟೇ ಸರ್ ನಮಗೆ. ಹೌದು ಸರ್. 2 ಸಾರಿ, 1 ಸಾರಿ ಅಲ್ಲ 2 ಸಾರಿ ಹೊಡೆದಿದ್ರು. ಆಮೇಲೆ 2ನೇ ಸಾರಿ ಹೊಡೆದಾಗ ನಮ್ಮ ಅಪ್ಪ ತೊಗೊಂಡೋಗಿ ನಾನೇ ನಮ್ಮ ತಂಗಿಯ ಮಾಡಿಬಿಟ್ಟೆ. ಇಲ್ಲ ಆಗಿಲ್ಲ. ಅದನಿಗೂ ಓವರ್ ಲೋ BP ಆಗೋಯ್ತು. ಹುಷಾರಿಲ್ಲ. ಅದನಿಗೂ ಏಜ್ ಆಗೋಯ್ತು. ಅದನಿಗೂ 78 ವರ್ಷ ವಯಸ್ಸಾಗೋಯ್ತು. ನಡೆಯೋಕ್ಕಾಗಲ್ಲ. ಜಾಸ್ತಿ ಸುಸ್ತಾಗ್ಬಿಟ್ರು. ಇಲ್ಲ ನಮ್ಮ ತಾಯಿ ಇಲ್ಲ ಸರ್. ನೋಡೋಕೆ ಯಾರೂ ಇಲ್ಲ. ನಾನೇ ಕರ್ಕೊಂಡೋಗಿ ಅಲ್ಲಿಬಿಟ್ಟೆ ನಮ್ಮ ತಂಗಿ ಮನೇಲಿ. ವಾರ ನಾವೇ ಕರ್ಕೊಂಬಂದು ಸರ್. ನಮ್ಮ ಅಪ್ಪ ಅವಾಗ ಚೆನ್ನಾಗಿದ್ರು ಸರ್ ಅವಾಗ. ಆಮೇಲೆ ನಾವು ಒಂದು 4-5 ವರ್ಷ ನೋಡಿ ಸರ್ ಚೆನ್ನಾಗಿದ್ರು. ಒಂದು 2 ವರ್ಷದಿಂದ ಊಟ ಸ್ವಲ್ಪ ಕಮ್ಮಿ ತಿನ್ನೋದು ಅಂದರೆ ಮಾತ್ರೆ ಕೊಡ್ತಾಯಿದ್ವಿ ಸರ್. ಒಬ್ಬಂಟೆಯಾಗಿ ಏನಿಲ್ಲ ಸರ್. ಬೆಳಗ್ಗೆ ನಾನು ಕೆಲ್ಸಕ್ಕೆ ಹೋಗ್ತೀನಿ, ಸಾಯಂಕಾಲ 6 ಗಂಟೆಗೆ ಬಂದು ಜೊತೆಲಿರ್ತೀವಿ. ಆದ್ರೆ ಈಗ ಮೇಲ್ನೋಟಕ್ಕೆ ಗಮನಿಸೋದಾದ್ರೆ ಇಲ್ಲಿ ಏನು ಶಿವಕುಮಾರ್ ಏನಿದ್ದಾರೆ ದೈಹಿಕವಾಗಿ ಸಾಕಷ್ಟು ಕೊರಗಿ ಹೋಗಿದ್ದಾರೆ. ಅವರನ್ನ ಕತ್ತಲೆ ಕೋಣೆಯಲ್ಲಿ ಕಳೆದ ಒಂದು 5 ವರ್ಷದಿಂದ ಅವರು ಇದ್ದಿದ್ದರಿಂದ ಅವರು ಮಾನಸಿಕವಾಗಿ ಖಿನ್ನತೆಗೂ ಕೂಡ ಒಳಗಾಗಿ ಇದೀಗ ಅವರ ಮೈ ಮೇಲೆ ಪ್ರಜ್ಞೆ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಕೂಡ ಅವರು ಇರುವಂಥದ್ದು. ಇಂತಹ ಒಂದು ಘಟನೆಗಳು ಖಂಡಿತ ನಡೆಯಬಾರದು. ಯಾಕಂತ ಹೇಳಿದ್ರೆ ಸಮಾಜದಲ್ಲಿ ಎಲ್ಲರೂ ಕೂಡ ಬದುಕು ಹಾಕಿದೆ. ಹಾಗಾಗಿ ಏನಾದರೂ ಒಂದು ಆರೋಗ್ಯ ಸಮಸ್ಯೆಗಳು ಆದಲ್ಲಿ ಅವರಿಗೆ ಸರ್ಕಾರ ವತಿಯಿಂದ ಚಿಕಿತ್ಸೆಯನ್ನು ಕೊಡಲಾಗುತ್ತೆ. ಇಂತಹ ಘಟನೆಗಳನ್ನ ಖಂಡಿತ ನಾವು ಸಹಿಸೋದಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ತಹಶೀಲ್ದಾರ್ ಆಗಿರ್ತಕ್ಕಂಥ ರಶ್ಮಿ ಅವರು ಕೂಡ ಈಗ ನ್ಯೂಸ್ 18ಗೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಶಿವಕುಮಾರ್ ಅನ್ನೋರನ್ನ ಬಂಧನ ಮಾಡಿ ಸುಮಾರು 5ರಿಂದ 6 ವರ್ಷಗಳಿಂದ ಒಂದೇ ಒಂದು ರೂಮಲ್ಲಿ, ಚಿಕ್ಕ ರೂಮಲ್ಲಿ ತುಂಬಾ ಕೆಟ್ಟದಾಗಿರುವಂತಹ ಪರಿಸ್ಥಿತಿನಲ್ಲಿ, ತುಂಬಾ ಅನ್ಹೈಜಿನಿಕ್ ಆಗಿರುವಂತಹ ಒಂದು ಪರಿಸ್ಥಿತಿನಲ್ಲಿ ಬಂದಿ ಮಾಡಿ ಇಟ್ಟಿದ್ರು ಅನ್ನುವಂಥ ಒಂದು ಮಾಹಿತಿ ಬಂದಿತ್ತು. ಆ ಒಂದು ಮಾಹಿತಿ ಮೇಲ್ಗಡೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಹಾಗೆಯೇ ಪೊಲೀಸ್ ಇಲಾಖೆ ಕಡೆಯಿಂದ ನಾವು ಹೋಗಿ ಅಲ್ಲಿ ಪರಿಶೀಲನೆ ಮಾಡಿದಾಗ ಅವರ ಪರಿಸ್ಥಿತಿ ತುಂಬ ಕೆಟ್ಟದಾಗಿತ್ತು. ಅಲ್ಲಿ ಗ್ರಾಮಸ್ಥರು ಕೂಡ ನಮಗೆ ಯಾವುದು ಮಾಹಿತಿಯನ್ನು ಕೂಡ ಹೇಳಿಲ್ಲ. ಆಮೇಲೆ ಅಲ್ಲಿ ತುಂಬ ಒಬ್ಬ ಸಾಮಾನ್ಯ ಮನುಷ್ಯ ಬದುಕುವಂತಹ ಸ್ಥಿತಿನಲ್ಲಿ ಇಟ್ಟಿರಲಿಲ್ಲ.
ಆಮೇಲೆ ಅವರು ಹಿಂದೆ ಆಕ್ಸಿಡೆಂಟ್ ಆಗಿತ್ತು ಮತ್ತು ಮೆಂಟಲಿ ಒಂದು ಸ್ವಲ್ಪ ಡಿಸ್ಟರ್ಬ್ ಆಗಿದ್ರು ಅಂತ ಹೇಳಿ ಅವ್ರು ಎಷ್ಟೇ ಹಾಸ್ಪಿಟ್ಲಿಗೆ ತೋರಿಸಿದ್ರು ಕೂಡ ಅಲ್ಲಿಂದ ಏನೂ ಅವ್ರಿಗೆ ಪ್ರಯೋಜನ ಆಗಲಿಲ್ಲ ಅಂತ ಹೇಳಿ ಯಾರು ನೋಡ್ಕೊಳ್ಳೋರು ಇದ್ದೆ. ಯಾರೋ ಒಂದು ಟೈಮಲ್ಲಿ ಬಂದು ಅನ್ನ ಹಾಕಿ ಅಲ್ಲಿ ಹೋಗ್ತಿದ್ರು, ಅದು ಎಲ್ಲ ಗಲೀಜೆಲ್ಲ ಹಾಗೆ ಇತ್ತು. ಸೊ ಹೋಗಿ ನೆನ್ನೆ ಅವರನ್ನು ರಕ್ಷಿಸಿದ್ದೀವಿ. ಹಾಗೆಯೇ ನಿರಾಶ್ರಿತರ ಪರಿಹಾರ ಕೇಂದ್ರಕ್ಕೂ ಕೂಡ ಕಳಿಸಿದ್ದೀವಿ. ಜನರಲ್ ಹಾಸ್ಪಿಟ್ಲಿಗೆ ಕಳಿಸಿ ಅಲ್ಲಿ ಏನು ಅವ್ರಿಗೆ ಫಸ್ಟ್ ಏಡ್ ಮಾಡಬೇಕಾಗಿತ್ತು ಅದನ್ನೆಲ್ಲ ಮಾಡಿದ್ದೀವಿ. ಅವರು ಉಗುರುಗಳಿಂದ ಹಿಡಿದು ಅವರು ತಲೆ ಕೂದಲಿಂದ ಹಿಡಿದು ತುಂಬ ಎಷ್ಟು ಹೆಂಗಾಗ್ಬಿಟ್ಟಿತ್ತು ಅಂತಂದರೆ ಎಷ್ಟೋ ವರ್ಷದಿಂದ ಯಾರೂ ನೋಡೇ ಇರಲಿಲ್ಲ ಅನ್ನೋ ರೀತಿ ಆಗಿತ್ತು. ನಮಗೆ ಅಲ್ಲಿ ನಿಂತ್ಕೊಳ್ಳೋಕೆ ಬಹಳ ಕಷ್ಟ ಆಯಿತು. ಬಟ್ ರಕ್ಷಣೆ ಮಾಡಿದ್ದೀವಿ. ಈಗ ಅವರ ಕುಟುಂಬಸ್ಥರು ಕೂಡ ಬಂದಿದ್ದಾರೆ, ನಾವೇ ನೋಡ್ಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ಅವರಿಗೆ ಒಂದು 10 ದಿನ ಟೈಮ್ ಕೊಟ್ಟಿದ್ದೀವಿ. ಅವರನ್ನು ಒಂದು ಒಳ್ಳೆಯ ಹೈಜೀನಿಕ್ ಆಗಿರುವಂತಹ ಕ್ಲೀನ್ ಆಗಿರುವಂತಹ ಎನ್ವೈರ್ನ್ಮೆಂಟಲ್ಲಿ ನೋಡ್ಕೊಳ್ಳೋದಕ್ಕೆ, ಹಾಗೇನೇ ಒಂದು ಆರೋಗ್ಯಕರವಾದಂತಹ ಒಂದು ವಾತಾವರಣನ ನಿರ್ಮಾಣ ಮಾಡಲಿಕ್ಕೆ ಅವ್ರಿಗೆ ಒಂದು ಡೈರೆಕ್ಷನ್ಸನ್ನು ಕೊಟ್ಟಿದ್ದೀವಿ. ಇನ್ ಕೇಸ್ ಕೊಟ್ಟಿಲ್ಲ ಅಂತಂದರೆ ಸರ್ಕಾರದ ವತಿಯಿಂದನೇ ಅವ್ರನ್ನ ನೋಡ್ಕೊಳ್ತೀವಿ. ಹಾಗೆಯೇ ಅವ್ರಿಗೆ ಮುಂದಕ್ಕೆ ಏನು ಬೇಕೋ ಅದೆಲ್ಲ ಒಂದು ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ. ಒಟ್ಟಾರೆಯಾಗಿ ಇಂಥ ಘಟನೆಗಳನ್ನ ಯಾರು ಕೂಡ ಪರಿಗಣಿಸೋದಿಲ್ಲ. ಯಾಕೆಂತ ಹೇಳಿದ್ರೆ ಸಮಾಜದಲ್ಲಿ ಎಲ್ಲರೂ ಕೂಡ ಬದುಕು ಹಾಕಿದೆ. ಈ ರೀತಿಯಾಗಿ ಅಮಾನವೀಯವಾಗಿ ಒಂದು ಕೋಣೆಯಲ್ಲಿ ಓರ್ವ ವ್ಯಕ್ತಿಯನ್ನ ಕೂಡಿಯಾಗಿ ಕಳೆದ ಹಲವಾರು ವರ್ಷಗಳಿಂದ ಅವರಿಗೆ ಯಾವುದೇ ರೀತಿಯಾದಂತಹ ಒಂದು ಆರೈಕೆಯನ್ನು ಮಾಡದೆ, ಸರಿಯಾಗಿ ಊಟ ತಿಂಡಿ ನೀರನ್ನು ಕೂಡ ಕೊಡದೆ, ಮತ್ತೆ ಅವರಿಗೆ ವೈದ್ಯಕೀಯ ಒಂದು ಚಿಕಿತ್ಸೆಯ ಸೌಲಭ್ಯವನ್ನು ಕೊಡದೆ ಸಾಕಷ್ಟು ಈಗ ಆ ವ್ಯಕ್ತಿ ಏನಿದ್ದಾರೆ ಅವರು ಈಗ ಸಾಕಷ್ಟು ಸೊರಗಿ ಹೋಗಿದ್ದಾರೆ. ಇನ್ನು ಮುಂದೆ ಏನಾದ್ರು ಆ ಕುಟುಂಬಸ್ಥರೇನಾದ್ರು ಅವ್ರು ಶಿವಕುಮಾರನ್ನ ಆರೈಕೆ ಮಾಡದೇ ಇದ್ರೆ ಅವ್ರನ್ನ ಒಂದು ನಿರಾಶ್ರಿತರ ಕೇಂದ್ರಕ್ಕೆ ಬಿಟ್ಟು ಸರ್ಕಾರದ ವತಿಯಿಂದಾನೇ ಅವರಿಗೆ ಏನೆಲ್ಲ ಸೌಲಭ್ಯಗಳು ಸಿಗಬೇಕು ಮತ್ತೆ ವೈದ್ಯಕೀಯ ಸೌಲಭ್ಯ ಸಿಗಬೇಕು ಅದನ್ನ ಖಂಡಿತವಾಗ್ಲೂ ನಾವು ತಾಲೂಕು ಆಡಳಿತ ವತಿಯಿಂದಾನೇ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ತಹಶೀಲ್ದಾರ್ ಆಗಿರ್ತಕ್ಕಂಥ ರಶ್ಮಿ ಅವರು ಹೇಳ್ತಾ ಇರೋದು. ಒಟ್ಟಾರೆಯಾಗಿ ಈ ಒಂದು ಪ್ರಕರಣವನ್ನ ನೋಡೋದಾದ್ರೆ ಏನು ಮಕ್ಕಳು ಸಾಕಷ್ಟು ತಪ್ಪುಗಳನ್ನ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಒಂದು ತಾಳ್ಮೆಯಿಂದ ಪೋಷಕರು ಕೂಡ ಅದನ್ನ ಸ್ವೀಕರಿಸಿ ಅವ್ರಿಗೆ ತಿಳಿ ಹೇಳುವಂತ ಒಂದು ಕೆಲಸ ಆಗಬೇಕಾಗಿರುತ್ತೆ. ಆದ್ರೆ ಪೋಷಕರು ಕೈಗೊಂಡುವಂತಹ ಕೆಲವೊಂದು ಆತುರದ ನಿರ್ಧಾರಗಳು ಈ ರೀತಿಯ ಒಂದು ಅಚಾತುರ್ಯಕ್ಕೆ ಕೂಡ ಕಾರಣವಾಗುತ್ತೆ ಅಂತ ಹೇಳ್ಬೋದು. ರಘುರಾಜ್, ನ್ಯೂಸ್ 18, ಕೋಲಾರ.